ಹಲ್ಲೆಲೂಯ. ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ವಂದನಿಸಿಕೊಳ್ಳುತ್ತೇನೆ. ಈ ಜೀವದ ರೊಟ್ಟಿಯ ಕಾರ್ಯಕ್ರಮದಲ್ಲಿ ಕರ್ತನ ವಾಕ್ಯವನ್ನು ಕೂಡ ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಕರ್ತನು ಯಾವ ವಾಕ್ಯವನ್ನು ಮಾತನಾಡುತ್ತಾರೆ ಎಂಬುದಾಗಿ ಒಂದು ವಾಕ್ಯವನ್ನು ಕೂಡ ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. 90ನೇ ಕೀರ್ತನೆ 15ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು. ಹಲ್ಲೆಲೂಯ. ಇದು ಭಕ್ತನಾದಂಥ ಮೋಶೆಯ ಒಂದು ಪ್ರಾರ್ಥನೆಯಾಗಿದೆ. ಮೋಶೆಯ ಜೀವಿತದಲ್ಲಿ ಅನುಭವಿಸಿದಂಥ ಕಷ್ಟಗಳು, ಬಾಧೆಗಳು, ದುಃಖಗಳು ಎಷ್ಟೆಂಬುದಾಗಿ ಕೆಲವೊಂದು ಸಮಯದಲ್ಲಿ ನಮಗೆ ಚೆನ್ನಾಗಿ ತಿಳಿದಿರುವಂಥದ್ದಾಗಿದೆ. ಅಲ್ಲಿ ಇವಾಗ ಹೇಳ್ತಿದ್ದೆ, ನೀನು ನಮ್ಮನ್ನು ಕುಗ್ಗಿಸಿದ ದಿವಸಗಳಿಗೂ ನಾವು ಕೇಡನ್ನು ಅನುಭವಿಸಿದ ವರ್ಷಗಳಿಗೂ ತಕ್ಕಂತೆ ನಮ್ಮನ್ನು ಸಂತೋಷಪಡಿಸು ಎಂಬುದಾಗಿ. ಹಲ್ಲೆಲೂಯ. ಅಲ್ಲಿಗೆ ನಾವು ಮೋಶೆಯ ಒಂದು ಪ್ರಾರ್ಥನೆ, ಮೋಶೆಯ ಒಂದು ದುಃಖದ ಕಾರ್ಯಗಳು ಏನಂತ ನೋಡುವಾಗ, ಅವರು ಐಗುಪ್ತ ದೇಶದಲ್ಲಿ ಇರುವಾಗ 400 ವರ್ಷ ದೇವರು ಅವರನ್ನು ಕಷ್ಟಕ್ಕೆ ಒಳಪಡಿಸಿದ್ರು. ಯಾಕಂದರೆ ದೇವರು ಅಬ್ರಹಾಮನ ಮುಖಾಂತರವಾಗಿ ಹೇಳಿದರು, ನಿನ್ನ ಸಂತತಿಯವರು ಐಗುಪ್ತ ದೇಶದಲ್ಲಿ 400 ವರ್ಷ ಅವರು ಕಷ್ಟಕ್ಕೆ ಒಳಪಡಿಸುತ್ತೇನೆ, ಆದರೆ ನಾನು ಅವರನ್ನು ಬಿಡಿಸಿ ಮತ್ತೆ ಈ ದೇಶಕ್ಕೆ ಕರೆದುಕೊಂಡು ಬರುತ್ತೇನೆ ಎಂಬುದಾಗಿ. ಅದಕ್ಕಾಗಿ ಇಲ್ಲಿ ಭಕ್ತರು ಹೇಳುತ್ತಾರೆ, ನಾವು ಅನುಭವಿಸಿದ ಕಷ್ಟಗಳಿಗೆ ತಕ್ಕಂತೆ ನಮಗೆ ಸಂತೋಷ ಪಡಿಸು ಎಂಬುದಾಗಿ. ಹಲ್ಲೆಲೂಯ. ಅವರು ಅರಣ್ಯ ಪ್ರದೇಶದಲ್ಲಿ ಇರುವಾಗ ಅವರ ಆಹಾರಕ್ಕಾಗಿ, ನೀರಿಗಾಗಿ, ಅವರಿಗೆ ಬೇಕಾದಂಥ ಅನೇಕ ಅಗತ್ಯತೆಗಳಿಗಾಗಿ ಅವರು ಅನೇಕ ಬಾಧೆಗಳನ್ನು, ಅನೇಕ ಕಷ್ಟಗಳನ್ನು, ಅವರು ಅನೇಕ ಹೋರಾಟಗಳನ್ನು ಅನುಭವಿಸಬೇಕಾಗಿತ್ತು ಪ್ರಿಯರಾದವರೇ. ಅದಕ್ಕಾಗಿ ಮೋಶೆ ಹೇಳುತ್ತಾರೆ, ನಮಗೆ ನಾವು ಎಷ್ಟು ಕಷ್ಟಗಳನ್ನು ಅನುಭವಿಸಿದೋ ಅದಕ್ಕೆ ತಕ್ಕಷ್ಟು ನಮಗೆ ಸಂತೋಷವನ್ನು ಅನುಗ್ರಹಿಸಿ ಎಂಬುದಾಗಿ. ಹಲ್ಲೆಲೂಯ. ಆದ್ದರಿಂದ ಈ ದಿವಸದಲ್ಲಿ ಕೂಡ ನಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು, ಅನೇಕ ಹೋರಾಟಗಳು, ಸಾಲಗಳು, ಸಮಸ್ಯೆಗಳು, ಕಣ್ಣೀರುಗಳು, ಹೋರಾಟಗಳು, ಕುಟುಂಬದಲ್ಲಿ ಸಮಸ್ಯೆಗಳು, ಕುಟುಂಬದಲ್ಲಿ ಹೋರಾಟಗಳು, ಕುಟುಂಬದಲ್ಲಿ ಅನೇಕ ಬಾಧೆಗಳಿರುತ್ತದೆ. ಸ್ವಾಮಿ, ಇದು ನೀಗಿ ಹೋದರೇ ಸಾಕು ಅಂತ ಅನೇಕ ಕಣ್ಣೀರುಗಳಿಂದಲೂ ದುಃಖ ವೇದನೆಗಳನ್ನು ಅಳುವಂತರಾಗಿದ್ದೇವೆ. ಆದರೆ ಈ ದಿವಸ ನಾವು ಮಾಡಬೇಕಾದಂಥ ಪ್ರಾರ್ಥನೆ, ದೇವರೇ, ನಾನು ಎಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇನೋ ಅದಕ್ಕೆ ತಕ್ಕಷ್ಟು ನಮ್ಮನ್ನು ಸಂತೋಷಪಡಿಸು ಎಂಬುದಾಗಿ. ಹಲ್ಲೆಲೂಯ. ಅದರಿಂದ ಮೋಶೆ ಮಾಡಿದಂಥ ಆ ಪ್ರಾರ್ಥನೆಗೆ ತಕ್ಕಷ್ಟು ದೇವರು ಅವರನ್ನು ಐಗುಪ್ತ ದೇಶದಿಂದ ಅವರು ಅಲ್ಲಿಂದ ಬಿಡಿಸಿ ಆ ಅರಣ್ಯ ಪ್ರದೇಶದಲ್ಲಿ 40 ವರ್ಷ ತನ್ನ ವಾಕ್ಯಕ್ಕೆ ವಿಧೇಯರಾಗಿ ತನ್ನ ಮಾತುಗಳನ್ನು ಕೇಳಬೇಕೆಂಬ ದೇವರವರನ್ನು ಕಷ್ಟಕ್ಕೆ ಒಳಪಡಿಸಿ ಅಲ್ಲಿಂದ ಬಿಡಿಸಿ ಅವರನ್ನು ಕಾನಾನ ದೇಶ, ಆ ಕಾನಾನ ದೇಶ ಅದು ಬಹಳ ಸಂತೋಷವಾದಂಥ ಒಂದು ದೇಶವಾಗಿ ದೇವರು ಮಾರ್ಪಡಿಸಿದ್ರು. ವಾಕ್ಯ ಹೇಳ್ತದೆ, ಹಾಲು ಜೇನು ಹರಿಯುವಂಥ ಸಮೃದ್ಧಿಯಾದಂಥ ದೇಶವನ್ನು ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ ಹಾಗೆ ಇಂದು ಕೂಡ ಆ ದೇಶವನ್ನು ನಾವು ನೋಡುವಾಗ ಅವರು ಎಷ್ಟು ಐಗುಪ್ತ ದೇಶದಲ್ಲಿ ಅರಣ್ಯದಲ್ಲಿ ಕಷ್ಟಪಟ್ಟರು, ಅದಕ್ಕೆ ತಕ್ಕಷ್ಟು ದೇವರಿವತ್ತು ಸಂತೋಷ, ಸಮಾಧಾನ, ಸಮೃದ್ಧಿ, ಐಶ್ವರ್ಯ ಎಲ್ಲವನ್ನು ಕೂಡ ಆ ದೇಶದಲ್ಲಿ ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ. ಈ ದಿವಸದಲ್ಲಿ ಕೂಡ ಪ್ರಿಯರಾದವರೇ, ನನ್ನ ಜೀವಿತದಲ್ಲಿ ಕೂಡ ಕಣ್ಣೀರಿನ ಒಂದು ಹಾದಿಯಲ್ಲಿ, ದುಃಖದ ಹಾದಿಯಲ್ಲಿ, ವೇದನೆ ಹಾದಿಯಲ್ಲಿ ಇರುವಂಥ ಸಮಯದಲ್ಲಿ ಈ ವಾಕ್ಯವನ್ನು ಇಟ್ಟು ದೇವರ ಬಳಿಗೆ ಅನೇಕ ಸಮಯದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ. ದೇವರೇ, ನಾನು ಎಷ್ಟು ಕಷ್ಟವನ್ನು ಅನುಭವಿಸಿದ್ದೇನೋ ಅದಕ್ಕೆ ತಕ್ಕಷ್ಟು ನನಗೆ ಸಂತೋಷವನ್ನು, ಬಿಡುಗಡೆಯನ್ನು ಕೊಡೆಂಬುದಾಗಿ ದೇವರು ಅದನ್ನು ನನ್ನ ಜೀವಿತದಲ್ಲಿ ಮಾಡಿಕೊಟ್ಟಿದ್ದಾರೆ. ನಿಶ್ಚಯವಾಗಿ ಯೇಸುವನ್ನು ನಂಬಿ, ಕರ್ತನನ್ನು ನಂಬಿ ಈ ಪ್ರಾರ್ಥನೆಯನ್ನು ನೀವು ಕೂಡ ಮಾಡಿ, ದೇವರೇ, ನಮ್ಮನ್ನು ಈ ಕಷ್ಟ ಬಾಧೆಗಳಿಂದ ನಮ್ಮನ್ನು ಬಿಡಿಸು, ಅದಕ್ಕೆ ತಕ್ಕಷ್ಟು ನಮಗೆ ಸಂತೋಷವನ್ನು ಕೊಡು ಎಂಬುದಾಗಿ ನೀವು ಪ್ರಾರ್ಥಿಸುವಾಗ ದೇವರು ನಿಶ್ಚಯವಾಗಿ ನಿಮಗೆ ಅನುಗ್ರಹಿಸುವಂತರಾಗಿದ್ದಾರೆ. ನಾವು ಪ್ರಾರ್ಥಿಸಿಕೊಳ್ಳೋಣ. ಪ್ರಿಯ ಪರಲೋಕದ ನಮ್ಮ ತಂದೆಯಾದ ದೇವರೇ, ಸಮಯದಲ್ಲಿ ಕೂಡ ಕರ್ತನೆ ಅಪ್ಪ, ಇಲ್ಲಿ
ಕರ್ತನೆ, ಈ ವಾಕ್ಯವನ್ನು ವೀಕ್ಷಿಸಿ ಈ ವಾಕ್ಯವನ್ನು ಕೇಳುತ್ತಿರುವಂಥ ನೋಡುವಂಥ ಪ್ರತಿಯೊಬ್ಬೊಬ್ಬರಿಗೆ ಹಾಗೆ ನಾನು ಬೇಡಿಕೊಳ್ಳುತ್ತೇನೆ. ಕುಟುಂಬದಲ್ಲಿ ಎಷ್ಟೋ ಕಷ್ಟಗಳು ಬಾಧೆಗಳನ್ನು ಅನುಭವಿಸಿ ಈ ಕಷ್ಟಗಳಿಂದ ನಮ್ಮನ್ನು ಯಾರಾದರೂ ರಕ್ಷಿಸಲು, ಈ ಕಷ್ಟ ಬಾಧೆಗಳಿಂದ ನಮ್ಮನ್ನು ಯಾರಾದರೂ ಬಿಡಿಸಲು, ಎಲ್ಲದರಿಂದಲೂ ನಮಗೆ ಒಂದು ವಿಮೋಚನೆ ಸಿಗುತ್ತದೆ ಎಂಬುದಾಗಿ ಕೂಡ ಕರ್ತನೆ ಅಳುತ್ತಿರುವಂಥ ಇವರ ಅಳುಲುಗಳನ್ನು ರಾಜ, ಇವರ ಗೋಳಾಟಗಳನ್ನು, ಇವರ ಕಣ್ಣೀರುಗಳನ್ನು ಸ್ವಾಮಿ ನೀನು ಬದಲಾಯಿಸು. ಇವರೆಷ್ಟು ಜೀವಿತದಲ್ಲಿ ಕಷ್ಟಗಳನ್ನು ಅನುಭವಿಸಿದರೋ ಅದಕ್ಕೆ ತಕ್ಕಷ್ಟು ಸ್ವಾಮಿ ಸಂತೋಷವನ್ನು ಸ್ವಾಮಿ ಇವರ ಜೀವಿತದಲ್ಲಿ ಅನುಗ್ರಹಿಸು, ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇಲೆ ದೇವರು ನಿಶ್ಚಯವಾಗಿ ನೀವು ಎಷ್ಟು ಕಷ್ಟವನ್ನು ಅನುಭವಿಸಿದ್ದೀರೋ ಅದಕ್ಕೆ ತಕ್ಕಷ್ಟು ದೇವರು ನಿಮಗೆ ಸಂತೋಷವನ್ನು ಅನುಗ್ರಹಿಸಿದ್ದಾರೆ. ನಂಬಿರಿ, ಪ್ರಾರ್ಥಿಸಿರಿ, ದೇವರು ನಿಶ್ಚಯವಾಗಿ ಅದನ್ನು ಅನುಗ್ರಹಿಸುತ್ತಾರೆ. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೇಲೆ